ನಾವು ಬೈಕ್ ರೈಡಿಂಗ್ ಹೊಂಟಿವಿ, ಆದ್ರೆ ಬೈಕ್ ಇಲ್ಲ, ಬಸ್ನಾಗ ಯಾಕೆ ಹೊಂಟಿ ಅಂತ ಹೇಳಕ್ ಹೋಗ್ಬೇಡ್ರಿ. ಬೈಕ್ ಮಾತ್ರ ಮುಂದೈತಿ, ಬರ್ರಿ ಆ ಬೈಕ್ ಹತ್ರ ಹೋಗೋಣಂತ. ಈಗ ಲೆಟ್ಸ್ ಗೋ ಗಾಯ್ಸ್. ನನ್ನ ಬೈಕ್ ಶೋರೂಮ್ನಾಗ ಇಟ್ಕೇಸಿ ನಾನು ರೈಡಿಗೆ ಪ್ಲಾನಿಂಗ್ ಮಾಡಿದ್ದೀವಿ. ಹೆಂಗಂತ ಹೇಳಿದ್ರ ನಮ್ಮ ಅಣ್ಣ ಅವ್ರ ರೈಡ್ ಎಲ್ಲ ಪ್ಲಾನಿಂಗ್ ಮಾಡಿದ್ರ. ಅದೇ ಟೈಮಿಗೆ ಕಾಲ್ ಮಾಡಿ ಹೇಳಿದ್ರ, ಅಭಿ ನಾಳೆಗೆ ರೈಡಿಗೆ ಹೋಗ್ಲೇಬೇಕಾ ಬಾ ಅಂತ ಹೇಳಿ. ಅದಕ್ಕೋಸ್ಕರ ನಾ ರಾತ್ರಿ ಎಲ್ಲ ಬೈಕ್ ಹುಡುಕಿ ಅದಾದ್ಮೇಲೆ ಕಾರ್ಕಳಕ್ಕೆ ಬಂದ್, ಮಂಗಳೂರ್ಲಿಂದ ಕಾರ್ಕಳ 64 ಕಿಲೋಮೀಟರ್ ಐತಿ. ಅಲ್ಲಿಗೆ ಬಂದ್ ಕೇಸಿ ಅಲ್ಲಿಂದ ಇನ್ನೊಬ್ಬರ ಬೈಕ್ ತಗೊಂಡ್ ಈಗ ರೈಡಿಗೆ ಹೊಂಟಿನಿ. ಯಾರ ಜೊತೆ ರೈಡಿಗೆ ಹೊಂಟಿನಿ ಅಂತ ಹೇಳಿ ಮತ್ತೆ ಹೇಳ್ತೀನಂತ. ನಮಗ್ ಈ ರೈಡಿಗೆ ಬೈಕ್ ಕೊಟ್ಟವ್ರು ಉಮೇಶ್ ಪೂಜಾರಿ ಅಂತ ಹೇಳಿ, ಇವ್ರು ಕಾರ್ಕಳದವ್ರು. ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲಿ ಸೈಡ್ ಬರ್ತಿರ್ತೈತಿ, ನೋಡ್ರಿ, ಹಂಗ ಫಾಲೋನು ಮಾಡ್ರಿ. ಅಲ್ಲಿ ಅವ್ರ ಫೋಟೋ ತೆಳಗಡೆ ಯಾವ್ದಾರು ಹೋಗಿ ಕ್ಯಾಶ್ RD ಅಂತ ಹೇಳಿ ಬರ್ತ್ ಕ್ಯಾಶ್ ಒಂದು ಕಮೆಂಟ್ ಮಾಡಿ ಬರ್ರಿ. ಯಾಕಪ್ಪ ಅಂತ ಹೇಳಿದ್ರ ನಾನು ಹೋಗಿ ನೋಡ್ತೀನಿ ಯಾವ್ದಾರ ಒಂದು ಫೋಟೋ ತೆಳಗೆ ಕಮೆಂಟ್ ಬಂದಾಯ್ತೋ ಇಲ್ಲೋ ಅಂತ ಹೇಳಿ ಕ್ಯಾಶಿ. ಅದಕ್ಕೋಸ್ಕರ ಹೇಳೋದು. ಲೆಟ್ಸ್ ಗೋ ಗಾಯ್ಸ್. ಇಲ್ಲಿಂತ್ರ ಈಗ ಜೂಟ್ ಜಾಗ ಬಿಡೋಣ ಅಂತ ಸೀದಾ. ಅಣ್ಣ ಹೋಗೋಣ ಬೇರೆ ಅದೇ ಒಂದು ವಿಷಯ ನೋಡು, ಪಕ್ಕ ರಿಟರ್ನ್ ಬಂದಾಗ ಬಂತ ಸ್ಕೂಲ್ದ ವಿಷಯ. ಆ ಒಂದು ವಿಷಯ ಉಂಟು ಬಂತ ನೆಕ್ಸ್ಟ್. ನಾವು ಈ ಬೈಕ್ ರೈಡ್ ಚಿಕ್ಕಮಂಗ್ಳೂರಿಗೆ ಹೊಂಟಿವಿ. ನೀವು ನೋಡದೇ ಇರುವಂತ ಜಾಗಕ್ಕೆ ಹೊಂಟೀನಿ ನಾನು, ಚಿಕ್ಕಮಂಗ್ಳೂರ್ನಾಗ ಇರೋದು. ಯಾವ ಜಾಗ ಅಂತ ಹೇಳಿ ಎಲ್ಲ ಮುಂದೆ ಎಲ್ಲ ತಿಳಿಸ್ಕೊಂತ ಹೋಗ್ತೀನಿ ಅಂತ ಬರ್ರಿ. ಹಂಗ ಬೈಕ್ ಮೇಲೆ ಹೋಗ್ಬೇಕಾದ್ರೆ RSS ದವ್ರ ಕಂಡ್ರ, ಅದಕ್ಕೋಸ್ಕರ ನಾ ಅನ್ಕೊಂಡೆ ಇಲ್ಲ ಪ್ರೇಯರ್ ಎಲ್ಲ ನಡೀತಿರ್ಬೋದು ಅಂತ ಹೇಳಿ ಕೇಸಿ RSS 100ನೇ ವರ್ಷದ ಅವ್ರೆಲ್ಲರೂ ಸೇರ್ ಕೇಸಿ ಸಂಭ್ರಮ ಮಾಡಾಕ್ತಿದ್ರ. ಅದಾದ್ಮೇಲೆ ನಾವು ಅಲ್ಲಿಂದ ಕ್ರಾಸ್ ಹಾಕಿ ಸೀದಾ ಮುಂದೆ ಹೋದಿವಿ. ಏನ್ ಕಾಣತೈತಿ ನೋಡ್ರಿ ಅದು ಮುಂದೆ. ಓ ಮೈ ಗಾಡ್, ಗಡಾಯ್ಕಲ್ ಅದ. ಹೋಗೋ ನೋಡಿ, ಲೆಟ್ಸ್ ಗೋ. ಗಡಾಯ್ಕಲ್ ಯಾರ್ಯಾರೆಲ್ಲ ವಿಡಿಯೋ ನೋಡಿಲ್ಲ, ನಾನು ಈ ವಿಡಿಯೋ ತೆಳಗಡೆ ಕಮೆಂಟ್ನಾಗ ಲಿಂಕ್ ಹಾಕಿರ್ತೀನಿ ಗಡಾಯ್ಕಲ್ ಅಂತ ಹೇಳಿ ಕೇಸಿ. ಎಲ್ಲರೂ ಅಲ್ಲಿ ಕ್ಲಿಕ್ ಮಾಡಿ ಕೇಸಿ ಗಡಾಯ್ಕಲ್ ಅನ್ನು ವಿಡಿಯೋವನ್ನು ನೋಡಬಹುದು. ಆ ದ್ವಾರದೊಳಗಡೆ ನಿಂತ್ರ ಹೋದ್ರೆ ನೀವು ಸೀದಾ ಧರ್ಮಸ್ಥಳಕ್ಕೆ ಹೋಗಬಹುದು. ಆ ಧರ್ಮಸ್ಥಳಕ್ಕೆ ಹೋಗುವ ದಾರಿ ಅದ. ಮಸ್ತ್ ನಂಗೆ ಸ್ವರ್ಗ ಗುಡ್ಡ ಎಲ್ಲ ನೋಡ್ಕೊಂತ ಹೋಗ್ತಿರ್ಬೇಕಾರ ನಮಗೆ ಇನ್ನೊಂದು ಅನಾಹುತ ಆತ. ನಮ್ ಬೈಕ್ ಹಿಂದಿದ್ದ ಟಾಪ್ ಬಾಕ್ಸ್ ರ್ಯಾಕ್ ಕಟ್ ಆತ. ಅದಕ್ಕೋಸ್ಕರ ಟಾಪ್ ಬಾಕ್ಸ್ ತೆಗೆದ್ ಕೇಸಿ ಅಂಗಡಿಯಾಗ ಇಟ್ಟು ಹೋದಿವ್ ನಾವು. ಟಾಪ್ ಬಾಕ್ಸ್ ಹೆಂಗಿತ್ತು ನೋಡ್ರಿ ಅದ. ಇದ್ರ ಬಗ್ಗೆ ಒಂದು ಫುಲ್ ವಿಡಿಯೋನ ಮಾಡ್ಬೇಕಂತ ಹೇಳತ್ತಿದ್ದೆ ನಾನು. ಆದ್ರೆ ನಮ್ಮ ಹಣೆ ಬಾರಕ್ಕೆ ಮೋಸ್ಟ್ಲಿ ಆ ಜಾಗದ ಮಟ್ಟ ತಲುಪಕ್ಕಾಗ್ಲಿಲ್ಲ, ನಮ್ ಚಿಕ್ಕಮಂಗ್ಳೂರ್ ಮಟ್ಟ. ಅದಕ್ಕೋಸ್ಕರ ಬಾಳ ಬೇಜಾರಾಗಿದ್ರು ಸಹ ಟಾಪ್ ಬಾಕ್ಸ್ ಇಟ್ಟು ಹೋಗುವಂತ ಟೈಮ್ ಬಂದ್ಬಿಟ್ಟಿತ್ತು. ಮುಂದ್ ನೋಡಿದ್ರ ಬಾಯ್ಸ್ ಟಾಪ್ ಬಾಕ್ಸ್ ಹಾಕೊಂಡ್ ಹೋಗತ್ತಿದ್ರ ಅವ್ರ ಬೈಕ್ ಮೇಲೆ. ನನಗೆ ಅನಿಸ್ತ ನನ್ ಬೈಕ್ ಹಿಂದೂ ಟಾಪ್ ಬಾಕ್ಸ್ ಇದ್ದಿತ್ತಂದ್ರೆ ಇನ್ನ ಬೆಸ್ಟ್ ಆಗ್ತಿತ್ತಲ್ಲ ಅಂತ ಹೇಳಿ. ಚಾರ್ಮುಡಿ ಘಾಟ್ನಾಗ ಮಸ್ತ್ನಾಗಿ ವ್ಯೂ ನೋಡ್ಕೊಂತ ಹೋಗ್ತಿರ್ಬೇಕಾದ್ರ ಸುಖ ರೀ. ಯಾಕಂದ್ರೆ ಚಾರ್ಮುಡಿ ಘಾಟ್ನಾಗ ಇರುವಂತ ಫೀಲಿಂಗ್ ಬೇರೆ ಎಲ್ಲೂ ಬರಂಗಿಲ್ಲ. ಬಾಜು ಸೈಡ್ ಫಾಲ್ಸ್ ಹರಿದಿರ್ತೈತಿ, ಈಚೆ ಕಡೆ ಕಾರೆಲ್ಲ ನಿಲ್ಸ್ಕೇಸ್ ಮಸ್ತ್ನಾಗಿ ವ್ಯೂ ನೋಡ್ತಿರ್ತಾರೆ ಎಲ್ಲರೂ ಜನ. ಅದೇ ಬಿಟ್ರೆ ಮುಂದೆ ಫಾಲ್ಸ್ ಮಾತ್ರ ಗಿಚ್ಚಾಗಿ ಹರಿತಿರ್ತೈತಿ. ಅದ್ರ ಆಜು ಬಾಜು ಗಾಡಿ ನಿಲ್ಸ್ಕೇಸಿ ಎಲ್ಲರೂ ವಿಡಿಯೋ ಆಗ್ಲಿ ಜಳಕ ಆಗ್ಲಿ ಎಲ್ಲವನ್ನು ಮಾಡ್ತಿರ್ತಾರೆ. ಬರ್ರಿ, ಈ ಚಾರ್ಮುಡಿ ಘಾಟ್ನಾಗ ಗುಡ್ಡದ ಮಧ್ಯದಿಂದ ಹರಿದು ಬರುವ ನೀರು ಎಷ್ಟು ಸೂಕ್ಷ್ಮವಾಗಿ ಗಿಚ್ಚಾಗಿ ಸೂಪರ್ ಆಗಿ ಹರಿತಿರ್ತೈತೆ ಅಂತ ಹೇಳಿದ್ರ ಅದನ್ನ ವರ್ಡ್ನ್ಯಾಗ ಎಕ್ಸ್ಪ್ಲೇನ್ ಮಾಡಕ್ ಆಗಂಗಿಲ್ಲ, ಹಂಗೆ ಹರಿತಿರ್ತೈತಿ. ಯಾಕಪ್ಪ ಅಂತ ಹೇಳಿದ್ರ ಇಂಥ ಒಳ್ಳೆ ಜಾಗದಾಗೆಲ್ಲ ಕೋಲ್ಡ್ ಆಗಿ ಮಸ್ತ್ ನಂಗಿ ವೆದರ್ ಇರ್ತೈತಿ. ಎಷ್ಟೋ ಬಿಸಿಲು ಬಿದ್ದರೂ ಸಹ ಈ ಜಾಗದಾಗ ಕೋಲ್ಡ್ ಅನ್ನೋದಂತ್ರ ಎಲ್ಲೂ ತಪ್ಪಂಗೆ ಇಲ್ಲ. ಮಸ್ತ್ ನಂಗೆ ಬೈಕ್ ಓಡಿಸ್ಕೊಂತ ನಾವು ತಲುಪಿದ್ದೀವಿ ಸೀದಾ ಕೊಟ್ಟಿಗೆಹಾರ. ಹೆಸರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡತ್ತೀನೋ ಇಲ್ಲೋ ಗೊತ್ತಿಲ್ಲ ಊರಿದು. ಇಲ್ಲಿ ಪೊಲೀಸ್ ನೋಡ್ರಿ, ಹೆಣ್ಮಗಳು ಒಬ್ರು ಲೇಡೀಸ್ ಪೊಲೀಸ್ ಕಾನ್ಸ್ಟೇಬಲ್ PSI ಏನನ್ನ ಗೊತ್ತಿಲ್ಲ. ಆದ್ರ ಬೈಕ್ನ್ಯಾಗ ವಿದೌಟ್ ಹೆಲ್ಮೆಟ್ ಹಾಕೊಳ್ಳಾರ್ದ ಹಂಗ ಬೈಕ್ನ್ಯಾಗ ಕುಂತ್ಕೆ ಹಿಂದ್ಗಡೆ ಹೋಗಾತಿದ್ರ. ಇಲ್ಲಿ ಪೊಲೀಸ್ ಅವರ ರೂಲ್ಸ್ ಫಾಲೋ ಮಾಡೋ ಟೈಮಿಗೆ ನಾರ್ಮಲ್ ಜನರಿಗೆ ಫೈನ್ ಹಾಕೋದು ಒಂಥರ ನನಗೆ ಯಾಕ ಕರೆಕ್ಟ್ ಅನ್ಸಂಗಿಲ್ಲ. ಈ ತರ ಪೊಲೀಸ್ ಅವ್ರು ತಪ್ಪು ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಅವರಿಗೆ ಫೈನ್ ಹಾಕೋದು ಇದು ನಮ್ಮ ಮೊದಲನೇ ಕರ್ತವ್ಯ ಆಗಿರ್ತೈತಿ. ಅದನ್ನ ನಾವು ನಮ್ಮ ಸರ್ಕಾರ ತಿಳಿಸ್ಬೇಕು. ಈ ತರ ಎಲ್ಲ ಜನರು ಹೆಲ್ಮೆಟ್ ಹಾಕೊಳ್ಳಾರ್ದ ಓಡಾಡ್ತಿರ್ತಾರೆ. ಸಾರ್ವಜನಿಕರಾಗಿರ್ಲಿ ಯಾರೋ ಆಗಿರ್ಲಿ ಫೈನ್ ಅಂತೂ ಹಾಕ್ತಿರಿ. ನಿಮ್ ಪೊಲೀಸ್ ಅಧಿಕಾರಿಗಳನ್ನು ಸ್ವಲ್ಪ ನೋಡ್ಕೊಂಡು ಫೈನ್ ಹಾಕ್ರಿ. ಯಾಕಂದ್ರೆ ಹೆಲ್ಮೆಟ್ ಇಲ್ಲದೆ ರೋಡ್ ಮೇಲೆ ವಾಹನವನ್ನು ಚಲಾಯಿಸಬಾರ್ದು ಅಂತ ಹೇಳಿರ್ತೈತಿ. ಅದ್ರ ಹಿಂದ್ಗಡೆ ಕುಂತಿರೋ ಜನರನ್ನು ಹೆಲ್ಮೆಟ್ ಹಾಕದೆ ಇದ್ದ ಕಾರಣ ಫೈನ್ ಅನ್ನ ಹೆಂಗ್ ಕಟ್ಕೋತೀರಿ, ಹಂಗ ನಿಮ್ಮ ಸರ್ಕಾರದ ಅಧಿಕಾರಿಗಳನ್ನು ಸಹ ಹೆಲ್ಮೆಟ್ ಅವೇರ್ನೆಸ್ ಅನ್ನು ಮೂಡಿಸ್ರಿ ನೀವು ಸಹ. ಇದು ನಾನು ಪೊಲೀಸ್ ಅವ್ರ ಹತ್ರ ಮಾಡ್ಕೊಳ್ಳುವ ಮನವಿ. ಎಲ್ಲ ನೋಡಾದ್ಮೇಲೆ ನಾವೆಲ್ಲ ಸ್ವರ್ಗವನ್ನು ಎಂಜಾಯ್ ಮಾಡಿದಾದ್ಮೇಲೆ ನಾವು ತಲುಪಿದ ಸೀದಾ ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟ್ ಹತ್ರ. ಇಲ್ಲಿ ಚೆಕ್ ಪೋಸ್ಟ್ ಹತ್ರ ನಿಮಗೆ ಪ್ರತಿಯೊಬ್ಬರಿಗೂ 10 ರೂಪಾಯಿ ಅನ್ನೋದು ಇಲ್ಲಂದ್ರೆ 20 ರೂಪಾಯಿನೋ ಚಾರ್ಜ್ ತಗೋತಾರ. ಅದಕ್ಕಿಂತ ಮೊದ್ಲು ನೀವು ಬುಕ್ಕಿಂಗ್ ಮಾಡಿ ಬರ್ಬೇಕು. ಮೊದ್ಲೆಲ್ಲ ಬುಕ್ಕಿಂಗ್ ಮಾಡಿ ಬರುವಂತದ್ದು ಇದ್ದಿದ್ದಿಲ್ಲ, ಈಗೆಲ್ಲ ಬುಕ್ಕಿಂಗ್ ಮಾಡಿ ಬರ್ಲೇಬೇಕು ತಾವೆಲ್ಲರೂ. ನೀವೆಲ್ಲ ಮುಳ್ಳಯ್ಯನಗಿರಿ ಬರೋರಿದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಾಗ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ನಾಗ ಹಾಕಿರೋ ಲಿಂಕ್ ನ ಕ್ಲಿಕ್ ಮಾಡ್ಕೇಸಿ ನೀವು ಬುಕ್ಕಿಂಗ್ ಮಾಡ್ಕೊಂಡು ಬರ್ರಿ. ಯಾಕಂದ್ರ ಮೊದ್ಲಿನ ಗತೆ ಈಗ ಯಾರಿಗೂ ಫ್ರೀ ಆಗಿ ಬಿಡಂಗಿಲ್ಲ. ಅದಕ್ಕೋಸ್ಕರ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ನೀವು ಬರ್ಲೇಬೇಕು. ಚೆಕ್ ಪೋಸ್ಟ್
ಮೇಲೆ ಹಾಗೆ ನಮ್ಮ ಗ್ರೂಪಲ್ಲಿ ಸಹ ಇದ್ದೀರಲ್ವ ನೀವು, ನಾನು ಆಲ್ರೆಡಿ ಒಬ್ಬೆ ಅಂತೇಳಿ. ಗೊತ್ತಾ? ಇಲ್ಲ, ಯಾವ ಗ್ರೂಪ್ ಹೇಳಿ? ರೈಡರ್ಸ್ ಆಫ್ ಉತ್ತರ ಕನ್ನಡ. ಇದೀನಿ ಅದಕ್ಕೆ ಮತ್ತೆ ಹೇಗೆ? ಒಬ್ಬರೇ ಬಂದಿದ್ದೀವಿ. ಇಲ್ಲ, ಆಲ್ರೆಡಿ ಹೋಗಿದ್ದಾರೆ ಸ್ವಲ್ಪ ಜನ. ಅವ್ರು ಉತ್ತರ ಕನ್ನಡದಲ್ಲಿ ಬಂದ್ರ, ಹಾಗಾಗಿ ಬಂದೆ ನಾನು ಇದು ಬೈಕ್ ಬರ್ತಾ ಇರಲ್ಲ ಹಾಗೆ. ಮತ್ತೆ ಎಲ್ಲಿಂದ ಬಂದಿದ್ದು? ನಮ್ದು ಇದೇ ಊರು. ಇಲ್ಲ, ಈ ಕಡೆ ಹೋಗಿದ್ರ ಅಂತ? ಇಲ್ಲ, ಇವತ್ತು ಫ್ರೀಯಾ ಎಲ್ಲರಿಗೆ? ಇವತ್ತು ಫ್ರೀ ಅಂತ ಎಲ್ಲರಿಗೆ? ಅಂದರೆ ಜನ ಜಾಸ್ತಿ ದೇವರ ಮೇಲೆ ಬಿಟ್ಟಲ್ಲ, ಹಾಗೆ. ಬುಕ್ಕಿಂಗ್ ಏನಿರಲ್ಲ. ಓಕೆ, ಸಿಗೋ ಬ್ರೋ ನೆಕ್ಸ್ಟ್ ಟೈಮ್. ಬಾಯ್. ಅಲ್ಲಿ ಟೆಂಪಲ್ನಾಗ ಜಾತ್ರೆ ಇರೋ ಕಾರಣದಿಂದಾಗಿ ಪ್ರತಿಯೊಬ್ಬ ಲೋಕಲಿಗೂ ಸಹ ಫ್ರೀ ಆಗಿ ಬಿಡಾತಿದ್ರ. ಲೋಕಲ್ ಆಗ್ಲಿ ಯಾರೋ ಪ್ರವಾಸಿಗರಾಗ್ಲಿ ಬಂದಿರೋರನ್ನ ಫ್ರೀ ಆಗಿ ಬಿಡಾತಿದ್ರ. ಅದಕ್ಕೋಸ್ಕರ ಚೆಕ್ ಪೋಸ್ಟ್ ನಾನು ಫಸ್ಟ್ ಟೈಮ್ ನೋಡಿರೋ ಚೆಕ್ ಪೋಸ್ಟ್ ಇರೋ ಜಾಗದಾಗ ಇದ್ದಿದ್ದಲ್ಲ. ಚೆಕ್ ಪೋಸ್ಟ್ ಹಾಕಿರೋ ಜಾಗನ ಚೇಂಜ್, ಯಾಕಂದ್ರೆ ನಾ 1 ವರ್ಷ ಆದ್ಮೇಲೆ ಬಂದಿರೋದಕ್ಕೆ ಅದಕ್ಕೋಸ್ಕರ ಹೇಳಿದೆ. ಇವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಹೆಸರು ಮಿಸ್ಟರ್ ಬಡಿ ಬ್ಲಾಗ್ಸ್ ಅಂತ ಹೇಳಿ. ಚಿಕ್ಕಮಂಗ್ಳೂರ್ ಟು ಲೇ ಲದಾಖ್ ಬೈಕ್ ರೈಡ್ ಟ್ರಿಪ್ ನೋಡೇ ಇರ್ತೀರ ಅವ್ರದ್ದು. ಯಾರೆಲ್ಲ ನೋಡಿದಿರಿ ಈ ವಿಡಿಯೋ ತೆಳಗಡೆ ಕಮೆಂಟ್ ಮಾಡ್ರಿ, ನಾನು ನೋಡಿನ ಅಂತ ಹೇಳಿ ಕೇಳಿಸಿ. ಅವ್ರು ನಮಗೆ ಮೀಟ್ ಆಗಿದ್ರ ಪೆಟ್ರೋಲ್ ಪಂಪ್ನ್ಯಾಗ. ಅದು ಪೆಟ್ರೋಲ್ ಪಂಪ್ ಎಲ್ಲಪ್ಪ ಅಂತ ಹೇಳಿದ್ರ ನಾವು ಮುಳ್ಳಯ್ಯನಗಿರಿ ತಲುಪುವ ಜಾಗದಾಗಿರೋ ಪೆಟ್ರೋಲ್ ಪಂಪ್ ಅದ. ಏನೋ ಸ್ವರ್ಗ ಎಲ್ಲ ರೋಡ್ ಮೇಲೆ ನೋಡಿದಾದ್ಮೇಲೆ ಸೀದಾ ಬಂದ್ ತಲುಪಿದ ನಮ್ಮ ಅಣ್ಣ ಅವ್ರ ಕಡೆಗೆ. ಅಣ್ಣ ಅವ್ರಿಗೆ ನೋಡಿದ ತಕ್ಷಣ ಖುಷಿಯಾಗಿತ್ತು. ಅವ್ರು ನನಗೋಸ್ಕರ ಅಂತ ಹೇಳಿ ವೇಟ್ ಮಾಡತ್ತಿದ್ರು ಇಲ್ಲಿ. ಅಣ್ಣ ಹಾಯ್ ಬ್ರೋ, ಅವ್ರಿಮ್ಮ ಸೂಪರ್. ನನಗೋಸ್ಕರ ಕಾಯ್ತಾ ಇದ್ರು ಅಂತ ಜೀವನ ನಿನ್ಸಲ ಇವರು ಬೆಂಗಳೂರು. ಓ, ಬೆಂಗಳೂರು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನನಗೆ. ಒಬ್ಬರು ಅಣ್ಣವ್ರ ಹೆಸರು JP ದ ಬೈಕರ್ ಅಂತ ಹೇಳಿ, ಇನ್ನೊಬ್ಬ ಅಣ್ಣವ್ರ ಹೆಸರು ಹನುಮಂತ್ ಗೌಡ್ರ ಅಂತ ಹೇಳಿ, ಇನ್ನೊಬ್ಬರ ಹೆಸರು ಪ್ರಶಾಂತ್ ಜಾಗ್ ಅಂತ ಹೇಳಿ. ಅಣ್ಣವ್ರ ಹೆಸರು ಎಲ್ಲರೂ ತಪ್ಪು ಹೇಳಿದ್ರೆ ಕ್ಷಮಿಸ್ಬಿಡ್ರಿ ದಯವಿಟ್ಟು. 3 ಅಣ್ಣವ್ರ ಹೆಸರು ಅವ್ರು ಹೇಳಿರೋ ಹೆಸರು ಜಾಗದಾಗ ತೆಳಗಡೆ ಹೆಸರು ಬರ್ತಿರ್ತೈತೆ ನೋಡ್ರಿ. ಈ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಎಲ್ಲರಿಗೂ ದಯವಿಟ್ಟು ಹೋಗಿ ಫಾಲೋ ಮಾಡ್ರಿ. ಇವ್ರು 3 ಅಣ್ಣಂದಿರು ಸೇರಿಕೆ ಚಿಕ್ಕಮಂಗ್ಳೂರು ಪ್ಲಾನ್ ಮಾಡತ್ತಿದಾರ. ಅದೇ ಟೈಮಿಗೆ ಅಭಿಷೇಕ್ ನೀನು ಬರ್ತೀನ ಚಿಕ್ಕಮಂಗ್ಳೂರಿಗೆ ಅಂತ ಹೇಳಿ ಕೇಳಿದ್ರ, ಅಣ್ಣವ್ರು ಬಂದಿದ್ದು ಎಲ್ಲಿಂದ್ರಪ್ಪ ಅಂತ ಹೇಳಿದ್ರೆ ಗಂಗಾವತಿಲಿಂದ್ರ. ಪ್ರತಿ 3 ಜನ ಅಣ್ಣರು ಸಹ ಗಂಗಾವತಿಲಿಂದ್ರ ಚಿಕ್ಕಮಂಗ್ಳೂರಿಗೆ ಬಂದಾರ. ನಾನು ಮಂಗಳೂರ್ಲಿಂತ್ರ ಚಿಕ್ಕಮಂಗ್ಳೂರಿಗೆ ಬಂದೀನಿ. ಎಲ್ಲರೂ ಸೇರ್ಕೇಸಿಗೆ ರೆಸಾರ್ಟ್ ಹತ್ರ ಹೋಗುನು. ಬರ್ರಿ ಗೈಸ್, ರೋಡ್ ನೋಡ್ರಿ, ನೇಚರ್ ನೋಡ್ರಿ, ಹಂಗ ಫುಲ್ ಎಂಜಾಯ್ ಮಾಡ್ರಿ. ನಮ್ಮ ರೆಸಾರ್ಟಿಗೆ ಹೋಗೋ ದಾರಿ ಆಜು ಬಾಜು ನೇಚರ್ ಮಸ್ತ್ ಐತಿ. ಈಚೆ ಕಡೆ ರೈಟ್ ಸೈಡ್ ಏನಾದ್ರು ಬಿದ್ರೆ ಪ್ರಾಣ ಹೋಗೋದಂದ್ರೆ ಗ್ಯಾರಂಟಿನ ಐತಿ. ಯಾಕಂದ್ರೆ ಅಷ್ಟು ಡೀಪ್ ಇತ್ತದ. ಅದಕ್ಕೋಸ್ಕರ ಮಸ್ತ್ ನಂಗಿ ರೆಸಾರ್ಟಿಗೆ ಹೋಗಿ ರೀಚ್ ಆಗೋಣ ಬರ್ರಿ. ಗೈಸ್, ಫೈನಲಿ ನಮ್ಮ ರೆಸಾರ್ಟ್ ಹತ್ರ ಬಂದೀವಿ ನಾವು. ನಾ ಕ್ಯಾಮ್ರಾ ವೈಡ್ ಆ್ಯಂಗಲ್ ಐತೋ ಇಲ್ಲೋ ಅಂತೇಳಿ ಅನ್ಕೊಂಡಿದ್ದೆ. ಇಲ್ಲ, ನಮ್ಮ ಬಾಯ್ಸ್ ಅವರೆಲ್ಲರೂ ಅದೀವಿ, ಅಣ್ಣಂದಿರು. ನಮ್ಮ ಬಾಯ್ಸ್ ಅವರೆಲ್ಲ ಅಣ್ಣಂದಿರು ಅದಾರ ಎಲ್ಲರೂ. ರೈಟ್ ಅಣ್ಣ, ಮಣ್ಣು ವಿಡಿಯೋನಾಗ ಹಾಕಿನ ಹೆಂಗಾಗಿತ್ತು ವಿಡಿಯೋ? ನಾನು ನೋಡಿಲ್ಲಲ್ಲ ಮರೆ. ನೋಡಿಲ್ಲ, ಇವತ್ತು ಈಗ ಹಚ್ಕೊಡ್ತೀನಿ. ಇವ ನಮ್ಮ ಬಾಗಲ್ಕೋಟದವ ಗಾಯ್ಸ್. ಅಲ್ಲೇ ನಮ್ಮ ಬಾದಾಮಿ, ನಮ್ಮ ಬಾಜು ಇವ ಮನಿ ಬಾಜು. ಇವರು ನಮ್ ಬಾಳ ಆತ್ಮೀಯರು. ನನಗೆ ಮೊದ್ಲಿಂದ ಬಾಳ ಪರಿಚಯ. ನಿಮ್ಮ ಹೆಸರು? ಗುರುಪ್ರಸಾದ್. ಇಲ್ಲ, ಹೆಸರು ಮರ್ತು ಹೋಗಿರ್ತಾವ, ಭಾಳ ಕಡೆ ಅಡ್ಡಾಡ್ತಾರಲ್ಲ ಹಂಗಾಗಿ. ಇಲ್ಲ, ನಾವು ಮೊದ್ಲಿಂದ ಚಡ್ಡಿ ದೋಸ್ತರು. ಅಣ್ಣ ಏನ್ ಹಾಕೋದಿ ಅಣ್ಣ? ಇವರು ಮೊದ್ಲಿಂದ ನಾನು ಚಡ್ಡಿ ದೋಸ್ತರು. ಅವಾಗ ಸ್ವಲ್ಪ ಮಳೆ ಗಿಳೆಗೆ ಬಂದಾಗ ಯಾವಾಗಲೂ ಇಲ್ಲಿ ಬರ್ತಿರ್ತೀವಿ. ನಿಮ್ಮ ಹೆಸರು ಏನಂದ್ರಲ್ಲ? ಬಿಲ್ ಬಾಣಿಲ್ಲ ಕೈ ಕೊರಕ. ಓ ನಿಕ ಎಸ್, ಇದು ರೂಮ್ ಗಾಯ್ಸ್ ನಮ್ದು ಇವತ್ತಿನ. ಕಬಡ್ಡಿ ಹಾಂ ಆಯ್ತು ಬ್ಯಾಗ್ನಾಗ. ಲೆಟ್ಸ್ ಗೋ ಗಾಯ್ಸ್, ಬಾಬಾನ್ ಬುಡಾಯನಗಿರಿ ಹೊಂಟೇವಿ ನಾವೀಗ. ಫೈರ್ ಫುಲ್ ಕೋಲ್ಡ್ ವೆದರ್ ಆಗೈತಿ. ವ್ಯೂ ಹೆಂಗೈತಿ ನೋಡ್ರಿ. ಓ ಮೈ ಗಾಡ್. ನಾನು ಮತ್ತು ಅಣ್ಣವರೆಲ್ಲ ರೆಸಾರ್ಟಿಗೆ ಬಂದ್ ಕೇಸಿ ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ನಾವು ಬಾಬಾನ್ ಬುಡಾಯನಗಿರಿ ಪೀಕಿಗೆ ಹೊಂಟೀವಿ. ಅಲ್ಲೇ ದತ್ತಪೀಠ ಇರುವ ಟೆಂಪಲ್ ಹತ್ರ ಹೋಗತ್ತೀವಿ. ಲಾಸ್ಟ್ ಎಂಡ್ ಪ್ಲೇಸ್ ಅದ. ಅಲ್ಲಿಂತ್ರ ಬೇರೆ ಯಾವ್ದು ರೋಡ್ ಇಲ್ಲ, ಏನೂ ಇಲ್ಲ. ಆ ಜಾಗಕ್ಕೆ ಹೋಗತ್ತೀವಿ. ಆ ಜಾಗ ಹೆಂಗೈತೆ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ. ನೀವು ಆಲ್ಮೋಸ್ಟ್ ಜನ ಬಂದಿರೋ ಜನದರ್ನ್ಯಾಗ ಆ ಜಾಗಕ್ಕೆ ಯಾವತ್ತು ಹೋಗಿರಂಗಿಲ್ಲ. ಆ ಜಾಗ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಆ ಜಾಗನು ಐತಂತ ಹೇಳಿ. ಇದು ಯಾಕಂತ ಹೇಳತ್ತೀನಿ ಅಂತ ಹೇಳಿದ್ರ, ನನಗ
ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚಿಕ್ಕಮಂಗ್ಳೂರಿಗೆ ಬಂದಾಗ ಪ್ರತಿಯೊಂದೊಂದ್ ಸಲನು ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ತರ ಆಗ್ತಿರ್ತೈತಿ. ಅದ್ರನ್ಯಾಗ ಇದು ಒಂದು ಎಕ್ಸ್ಪೀರಿಯನ್ಸ್ ನನಗೆ. ಇಲ್ಲಿ ಆಫ್ ರೋಡಿಂಗ್ ಮಾಡಕ್ಕೆಲ್ಲ ಮಸ್ತ್ ನಂಗಿತ್ತು ರೋಡ್. ಅದ್ರ ರೋಡ್ ಅಲ್ಲ, ಇದು ಆಫ್ ರೋಡಿಂಗ್ ಆಗೋಗಿತ್ತು. ರೋಡ್ ಇದ್ದಿದ್ದನ್ನ ಕೆಡಿಸಿ ಆಫ್ ರೋಡ್ ಮಾಡಿಬಿಟ್ಟಿದ್ರ. ಇಲ್ಲೊಂದು ಬಾಬನ್ ಬುಡನ್ಗಿರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರ ಇಲ್ಲೊಂದು ಸ್ಟೆಪ್ ಅಲ್ಲಿ ಒಂದು ಫಾಲ್ಸ್ ಹರಿತೈತಿ. ಈ ಫಾಲ್ಸಿನ ಹೆಸರು ಏನಂತ ಹೇಳಿ ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡ್ರಿ. ಯಾಕಂದ್ರ ಈ ಫಾಲ್ಸಿನ ಹೆಸರು ನನಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಕೇಳ್ಕೊಳತೀನಿ ಮನವಿ ಮಾಡಿ. ಲಾಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರಿಗೆ ಬಂದಾಗ ಇಲ್ಲಿ ರೈಟ್ ಸೈಡ್ ಐತಲ್ರಿ ರೆಸಾರ್ಟ್, ಇಲ್ಲೇ ಸ್ಟೇ ಆಗಿದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಅವರೆಲ್ಲ ಸೇರಿ. ಫೈರ್ ಕ್ಯಾಂಪ್ ಎಲ್ಲ ಹಾಕಿ ಮಸ್ತ್ ನಂಗೆ ಪಾರ್ಟಿ ಮಾಡಿದ್ದೀವಿ ನಾವು. ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಕೇಸಿ ಬಾಬನ್ ಬುಡನ್ಗಿರಿ ಪೀಕಿಗೆ ಫೈನಲಿ ಎಂಟ್ರಿ ಆದೀವಿ. ಎಂಟ್ರಿ ಆಗಕ್ಕೆ 2 ಸ್ಟೆಪ್ ಅಷ್ಟ ಐತಿ. ಇದ ನಮ್ಮ ಬಾಬನ್ ಬುಡನ್ಗಿರಿ. ಹಂಗ ಮುಂದೆ ಹೋದ್ಮೇಲೆ ಗೊತ್ತಾಗಿದ್ದ ಇಲ್ಲಿ ಶೂಟಿಂಗ್ ನಡಕತ್ತೈತೆ ಅಂತ ಹೇಳಿ. ಪಿಕ್ಚರ್ ಶೂಟಿಂಗ್ ನಡಕತ್ತೈತೋ ಯಾವ ಶೂಟಿಂಗ್ ನಡಕತ್ತೈತೋ ಅಂತ ಹೇಳಿ ನನಗೂ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ನಾವು ನಿಂತ ಕೇಸ್ ನೋಡು ಅಂತ ಹೇಳಿ ನಿಂತಿದ್ದೀವಿ. ಆದ್ರೆ ಬೇಡ ನೀವು ಮುಂದೆ ಹೋಗ್ರಿ ಅಂತ ಹೇಳಿ ಅವರೇ ಕಳಿಸ್ಬಿಟ್ರೆ. ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಮಕ್ಕಳನ್ನ ತೆಳಗಡೆ ಕುಂದರ್ಸ್ಕೇಸಿ ಹೀರೋಣಿನ ಹಿಂದ್ಗಡೆ ನಿಂದಿರ್ಸ್ಕೇಸಿ ಏನೋ ಸೀನ್ ಇದ್ದಿರ್ಬೋದು ವಾಕ್. ಅದು ಸೀನ್ ಎಲ್ಲರೂ ನಿಮಗೆ ಕಾಣಿಸ್ತಂದ್ರೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ಯಾವ ಸೀನ್ ಅಂತ ಹೇಳಿ. ಆ ಸೀನನ್ನು ನಾನು ಇದನ್ನು ಮತ್ತು ಆ ವಿಡಿಯೋನ ಕಾಂಬಿನೇಷನ್ ಮಾಡ್ಕೇಸಿ ಒಂದು ವಿಡಿಯೋ ಹಾಕ್ತೀನಂತ, ಅವಾಗ ನೋಡಕಂತ ಹೆಂಗೆ ಕಾಣ್ತೈತೆ ಅಂತ ಹೇಳಿ. ನಾವು ಹೋಗ್ತಾ ಇರೋ ಪ್ಲೇಸಿಗೆ ರೋಡ್ ಸ್ಟೇಟ್ ಇದ್ದಿರ್ಬೋದು ಅನ್ಕೊಂಡಿದ್ದೀವಿ. ನನಗೆ ಗೊತ್ತಿದ್ದಿದ್ದಿಲ್ಲ ಆಫ್ ರೋಡಿಂಗು ಇರ್ತೈತಿಲ್ಲ ಅಂತ ಹೇಳಿ ಕೇಸಿ. ಆಫ್ ರೋಡಿಂಗ್ ಹೆಂಗಿತ್ತಪ್ಪ ಅಂತೇಳಿ ಫುಲ್ ಸೈಕ್ ಆಗಿತ್ತು. ಹತ್ತಾಕಂತ ಆಗತ್ತಿದ್ದಿಲ್ಲ ಗಾಡಿಗಳನ್ನ. ನಾನು ಮತ್ತು ಫಸ್ಟ್ ಹತ್ತಿದವ ನಾನು ಅಷ್ಟು ದೊಡ್ಡದೇನು ಆಫ್ ರೋಡಿಂಗ್ ಟ್ರಸ್ಟ್ ಏನಿಲ್ಲ, ಆದ್ರೆ ಸಣ್ಣದಿತ್ತು. ಆದ್ರೆ ಇಲ್ಲಿ ಹತ್ಸಕ್ಕೆ ಮಾತ್ರ ಕಷ್ಟ ಆಗ್ತೈತಿ ಇದೇ ಜಾಗದಾಗ. ಮತ್ತು ನಮ್ಮ ಅಣ್ಣವರು ಈಗ ಹತ್ತಿಸಾಕ್ತಾರೆ. ಬರ್ರಿ ಅವ್ರದ್ದು ನೋಡೋಣ ಹೆಂಗೆ ಹತ್ತಿಸ್ತಾವ್ರು ಇಲ್ಲ ಅಂತೇಳಿ. ಅಣ್ಣ 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 ಹತ್ತಣ್ಣ ಅಣ್ಣ ಹತ್ತು ಇಲ್ಲ ಸಾಕು ಹತ್ತು ನಾವು ಬರಬೇಕಾಗಿರೋ ಲಾಸ್ಟ್ ಸ್ಟಾಪ್ ಅನ್ನೋಕೇನು ಬಸ್ನಾಗಿಲ್ಲ. ನಾವು ಲಾಸ್ಟ್ ಪ್ಲೇಸ್ ಇದೆ, ಎಂಡ್ ಆಫ್ ದಿ ಪ್ಲೇಸ್. ಇಲ್ಲೇ ದತ್ತಪೀಠ ಟೆಂಪಲ್ ಒಂದು ದೇವಸ್ಥಾನ ಐತಿ. ಯಾವ ದೇವಸ್ಥಾನ ಅಂತ ನನಗೂ ಗೊತ್ತಿಲ್ಲ, ದಯವಿಟ್ಟು ಶ್ರಮಿಸ್ಬಿಡ್ರಿ. ನಿಮಗೆ ಗೊತ್ತಿದ್ರ ಕಮೆಂಟ್ ಸೆಕ್ಷನ್ಯಾಗ ಹಾಕ್ರಿ. ಚಿಕ್ಕಮಂಗ್ಳೂರ್ಲಿಂತ್ರ ಯಾರೆಲ್ಲ ನೋಡತ್ತೀರಿ ಬರ್ರಿ. ನಾವು ಹೋಗ್ಬೇಕಾಗಿರೋ ಅಂತ ವ್ಯೂ ಪಾಯಿಂಟಿಗೆ ಹೋಗೋಣಂತ್ರಿ. ಈಗ ಇಲ್ಲಿಂತ್ರ ಜಾಸ್ತಿ ಏನು ದೂರ ಏನು ಉಳ್ದಿಲ್ಲ, ಇಲ್ಲೇ ಐತಿ. ಆದ್ರೆ ಇಲ್ಲಿ ಆಜು ಬಾಜು ಜನ ಕುಡಿದ್ ಕೇಸಿ ಕಸವನ್ನ ಒಗ್ದಿರೋದು ಟೆಂಪಲ್ ಆಜು ಬಾಜುನ ನನಗೆ ಯಾಕೆ ಸರಿ ಅನ್ಸ್ಲಿಲ್ಲ. ಇದು ಒಂಥರ ಹೆಂಗಾತಂದ್ರ ನಾವು ಕ್ಲೀನ್ ಇಟ್ಕೋಬೇಕಾಗಿರೋ ಜಾಗನ ಸಹ ಗಲೀಜಾಗಿ ಇಟ್ಕೊಳಕ್ ಮೋಸ್ಟ್ಲಿ ನಾವು ನೋಡತ್ತೀವಿ ಈಗಿನ ಜಾಗ ಈಗಿನ ಕಾಲದಾಗ. ನಾನು ಹೇಳೋದು ಅದಕ್ಕೆ ಯಾವ್ದೋ ಪ್ಲೇಸ್ ಆಗ್ಲಿ ಏನೋ ಆಗ್ಲಿ ನೇಚರ್ ಅನ್ನ ಫುಲ್ ಕ್ಲೀನ್ ಆಗಿ ಇಡೋದು ಕಲೀರಿ. ನಾವು ಚಿಕ್ಕಮಂಗ್ಳೂರಿಗೆ ಕಪ್ಪು ಚುಕ್ಕಿ ಬರ್ದೇ ಇರೋ ತರ ನೋಡ್ಕೊಳ್ಳೋನು. ಯಾಕಂದ್ರ ಅಂತ ಒಳ್ಳೆ ನೇಚರ್ನಾಗ ಇರೋ ಪ್ಲೇಸಿಗೆ ಈ ತರ ಗಲೀಜ್ ಮಾಡೋಗಿದ್ರ ನಮ್ಗ ಕಪ್ಪು ಚುಕ್ಕಿ ಬರೋದು. ಯಾರೆಲ್ಲ ಅಲ್ಲೇ ಕಾರ್ಪೊರೇಷನ್ ಅವರದಿರಿ, ಯಾರೆಲ್ಲ ಅಲ್ಲೇ ಕ್ಲೀನ್ ಮಾಡೋ ಸಂಘದಿಂತ್ರ ಯಾರೆಲ್ಲ ಅದಿರಿ, ದಯವಿಟ್ಟು ಅದನ್ನೊಂದ್ ಸ್ವಲ್ಪ ಗಮನ ಹರಿಸ್ರಿ. ಅಣ್ಣ ಲಾಸ್ಟ್ ಅಲ್ಲೇ ಅದ ಹತ್ತೈತೆ ಒಮ್ಮೆ ಹತ್ತಿಸ್ಬೇಕು. ಎಸ್ ಹಾಂ ಸೂಪರ್ ಐತೆ ನನ್ನ ಸ್ಪಾಟ್. ಹಾಂ ಗೈಸ್ ನಾವು ಬಂದಿರೋ ವ್ಯೂ ಹೆಂಗೈತೆ ನೋಡ್ರಿ. ಇಲ್ಲೇ ಫುಲ್ ಬೈಕ್ ಎಲ್ಲ ಎಂಡಿಗೆ ತಂದು ಹಚ್ಚಿವಿ. ಐತೆ ಸಿ ಪಿನ್ ಸೀಟ್. ನಾನು ತುಂಬ ಒಳ್ಳೆಯವನು, ಗೊತ್ತಿಲ್ಲ ಸರ್. ನಾನು ತುಂಬ ಒಳ್ಳೆ, ನನಗೇನು ಗೊತ್ತಿಲ್ಲ. ಪ್ಲೇಸ್ ಹೆಂಗೈತೆ ನೋಡ್ರಿ ಇದು. ಅಲ್ಲ ನನ್ನ ಪಡಿನ ಆರಾಮಿದ್ದೆ. ಆದ್ರೆ ನಾನು ಕರ್ಕೊಂಬಂದು ಬೈಕ್ ಗಾಯ್ಜಿಗೆ ಜಸ್ಟ್ ಇಲ್ಲೇ ಫಾಗ್ ಇದ್ದಿದ್ದಿಲ್ಲ. ಫಾಗಿ ವೆದರ್ ಹೆಂಗಾಗೈತೆ ನೋಡ್ರಿ ಫುಲ್. ಅಲ್ಲಿ ಮ್ಯಾಲೆ ನಮ್ಮಿಬ್ರು ಅಣ್ಣವ್ರು ಅದಾರ, ಅವರು ಕಾಣತ್ತಿಲ್ಲ. ಇಲ್ಲಿ ಗಾಡಿ ನೋಡ್ರಿ ಹೆಂಗೆ ಕಾಣತ್ತವ. ಸೂಪರ್. ನಮಗೆ 2 ವ್ಯೂ ಸಿಕ್ಕು. ಒಂದು ಫಾಗಿ ವೆದರ್ನೂ ಸಿಕ್ತು, ಅದು ಬಿಟ್ರೆ ಮಸ್ತ್ ನಿಂಗಿರೋದು ವೆದರ್ನೂ ಸಿಕ್ತು. ಥಂಡಿ ಹತ್ತಾಗ್ತೈತಿ ಫುಲ್ ಸೈಕ್ ಐತಿ.